ನಾಲೆಯಲ್ಲಿ ಬಟ್ಟೆ ತೊಳೆಯಲು ಹೋದ 4 ನೀರು ಪಾಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 24 ಗಂಟೆಗಳ ಹುಡುಕಾಟದ ಬಳಿಕ ಓರ್ವನ ಶವ ಪತ್ತೆಯಾಗಿದೆ. ನೀಲಬಾಯಿ ಪುತ್ರ ರವಿ ಎಂಬುವವರ ಶವ ಪತ್ತೆಯಾಗಿದ್ದು, ಕಾಲುವೆಯ ನೀರಿನಾಳದಲ್ಲಿ ಶವ ಪತ್ತೆಯಾಗಿದೆ. ಭದ್ರಾವತಿ ತಾಲೂಕಿನ ಅರೆಬಿಳಚಿ ಗ್ರಾಮದಲ್ಲಿ ಈ ಘಟನೆ ನಿನ್ನೆ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರೆಬಿಳಚಿ ಕ್ಯಾಂಪಿನವರು ಎಂದು ಹೇಳಲಾಗ್ತಾ ಇದ್ದು, ಭದ್ರಾ ಬಲದಂಡೆ ನಾಲೆಯಲ್ಲಿ ಈಜಲು ಹೋಗಿದ್ದ ಒಂದೇ ಕುಟುಂಬದ 4 ನೀರು ಪಾಲಾಗಿದ್ದಾರೆ. ಮಾರಿ ಹಬ್ಬ ಆಯ್ತು. ಅರವಳಿಸಿಲಿ ಬೆಂಡೆ ಕಟ್ಟೆಗೆ ಅವ್ರ ಮಗಳು ಕೊಟ್ಟಿದ್ರು, ನೀಲಾಬಾಯಿ ಮಗಳಿಗೆ. ಮಗಳು ಮತ್ತು ಅಳಿಯ ಬಂದಿದ್ರು. ಹಬ್ಬ ಮುಗಿಸ್ಕೊಂಡು ನೆನ್ನೆ ಬಟ್ಟೆ ತೊಳಿಯೋದಕ್ಕೆ ಅಂತ 2 ಬೈಕಲ್ಲಿ ಹೋಗಿದ್ದಾರೆ. ಬೈಕಲ್ಲಿ ಹೋಗ್ಬಿಟ್ಟು ಬಟ್ಟೆ ತೊಳಿಬೇಕಾದ್ರೆ ಏನಾಗಿದೆ, ಪಾಪ ಅವರು ಊಟಕ್ಕೂ ಕಟ್ಕೊಂಡು ಹೋಗಿದ್ದಾರೆ. ಇಲ್ಲಿಂದ ತಂದು ಹೋದಾಗ ಏನಾಗಿದೆ, ಸೋಪು ಏನೋ ಜಾರ್ ಬಿದ್ದಿದೆ ಅಂತೇಳಿ ಒಬ್ರು ಏನೋ ಹೋಗೋದಕ್ಕೆ ಹೋಗಿದ್ದಾರೆ. ಹೋದಾಗ 4 ಜನ ಹೋಗಿದ್ದಾರೆ. ಇಲ್ಲಿ ತಕ್ಷಣ ಕಂಡಂತ ಪಕ್ಕದವರು ನೋಡಿ ಬಚಾವ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ, ಆಗಿಲ್ಲ. ಬಟ್ ವಿಚಾರ ತಿಳಿದ ತಕ್ಷಣ ಅಲ್ಲಿಗೆ ಇವರು ಅಗ್ನಿಶಾಮಕ ದಳ ಇರ್ಬೋದು, ಆಮೇಲೆ ಪೊಲೀಸ್ ಇರ್ಬೋದು, ಎಸ್ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ತಕ್ಷಣ ದಿಢೀರ್ ಭೇಟಿ ಕೊಟ್ಟರು, ಚಾಲನೆ ಕೊಟ್ಟರು. ಬಟ್ ಸಿಗ್ಲಿಲ್ಲ. ಅಲ್ಲಿಗೆ ಸಿಗ್ಲಿಲ್ಲ ಕಾರಣಕ್ಕೆ ಅಲ್ಲಿಂದ ಮಂಗಳೂರಿಂದ ಈಶ್ವರ್ ಮಲ್ಪೆ ಮುಳುಗು ತಂಡವನ್ನು ಕರ್ಕೊಂಡ್ಬಂದು ಅವರು ತಡರಾತ್ರಿ 3 ಗಂಟೆಯಿಂದ ಸತತ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಆದ್ರೂ ಸಿಗ್ತಾ ಇಲ್ಲ ಅದನ್ನ. ಬಟ್ ನಾವು ಗ್ರಾಮಸ್ಥರು ಪ್ಲಸ್ ಎಲ್ಲಾ ಮುಖಂಡರು ಸೇರ್ಕೊಂಡು ಅವರಿಗೆ ಸಹಾಯ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ. ಆದ್ರೆ ಪಾಪ ಇನ್ನೊಂದು ಬೇಸರ ಸಂಗತಿ ಏನು ಅಂತಂದ್ರೆ, ಆ ಮಗುಗೆ ಬೆಂಡೆಕಟ್ಟೆಗೆ ಕೊಟ್ಟಿದ್ರೆ ಮಗಳಿಗೆ 2 ಮಕ್ಕಳಿದ್ದಾರೆ. ಒಂದು 4 ವರ್ಷದ, ಒಂದು 5 ವರ್ಷದ ಮಗು ಇದೆ. ಅನಾಥರಾಗಿದ್ದಾರೆ ಮಕ್ಕಳು. ಅವ್ರದ್ದು ಕಷ್ಟ ಪಾಪ ತುಂಬಾ ಕಷ್ಟ ಆಗ್ತಾ ಇದೆ. ಮಾಡಿ ಸಿಕ್ಕಿಲ್ಲ. ಮಾಡಿ ಸಿಗುತ್ತೆ ಅಂತ ನಾವು ಈಗ 5 ನಿಮಿಷದ ಮೊದಲು ನಾನು ಈಶ್ವರ್ ಮಲ್ಪೆ ಹತ್ರ ಮಾತಾಡ್ಕೊಂಡು ಬಂದೆ. ಅವರು ಪಾಪ ಪ್ರಯತ್ನ ಮಾಡ್ತಾರೆ. ಆಮೇಲೆ ಸ್ಕೂಬಾ ಡ್ರೈವಿಂಗ್ ಕರ್ಕೊಂಡ್ ಬಂದಿದ್ದಾರೆ, ಅದನ್ನು ಪ್ರಯತ್ನ ಮಾಡ್ತಾರೆ. ಆದಷ್ಟು ಬೇಗ ಹುಡುಕ್ತಿ ಅಂತ ಹೇಳ್ತಿದ್ದಾರೆ. ಬಟ್ ತುಂಬಾ ನೀರಿನ ಹರಿವು ಜಾಸ್ತಿ ಇರೋದ್ರಿಂದ ಕಷ್ಟ ಆಗ್ತಿದೆ. ಬಟ್ ಇವತ್ತು ಸಂಜೆ ಒಳಗಡೆ ಸಿಗಬಹುದು ಅಂತ ಈಶ್ವರ್ ಈಜಲು ಹೋದ ಒಂದೇ ಕುಟುಂಬದ 4 ಸದಸ್ಯರು ನಿನ್ನೆ ನೀರು ಪಾಲಾಗಿದ್ದು, ಅವರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಎನ್ಡಿಆರ್ಎಫ್ ತಂಡ ಹಾಗೂ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೀತಾ ಇದೆ.